ಧರ್ಮಸ್ಥಳ ಕೇಸ್ ಒಂದು ಪಿತೂರಿ ಷಡ್ಯಂತ್ರದ ಸಂಕೋಲೆಗಳು ತನಿಖೆಯಲ್ಲಿ ಕಳಿಸ್ತಾ ಇದೆ. ಆದರೆ ಕಳೆದ ತಿಂಗಳು ರೆಡ್ಡಿ ಸಿಡಿಸಿದ್ದಂತಹ ಬಾಂಬ್ ಒಂದು ಬೂಮ್ರಾಂಗ್ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಘಟನೆಯ ಹಿಂದೆ ತಮ್ಮ ಕೈವಾಡವಿದೆ ಎಂಬ ಅಪಪ್ರಚಾರದ ವಿರುದ್ಧ ಕೆರಳಿದಂತಹ ತಮಿಳುನಾಡಿನ ಸಂಸದ ಸೆಂಥಿಲ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಿದ್ದಾರೆ. ಇದಕ್ಕೆ ರೆಡ್ಡಿ ಕೂಡ ಐ ಆಮ್ ರೆಡಿ ಅಂತ ಹೇಳಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಮೂಲಕ ಡಿಎಂಕೆ ಅಲಯನ್ಸ್ ಅಲ್ಲಿ ಇವತ್ತು ಏನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ಸಂಸದರಾಗಿದ್ದಾರೆ, ಅವರು ಇದ್ರ ಹಿಂದೆ ಇದ್ದಾರೆ. ಭಕ್ತಕೋಟೆಯಲ್ಲಿ ಅನುಮಾನ ಬಿತ್ತಿದ ಅಡ್ಡ ಕಸುಬಿಗಳ ಅಡ್ಡಾದಿಡ್ಡಿ ಆಟ ನಿತ್ಯವೂ ಬಯಲಾಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ನೇತ್ರಾವತಿ ತೀರದಲ್ಲಿ ಧೂತನ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸರಣಿ ವಿಚಾರಣೆಗಳ ಬಿಸಿ ನಡುವೆ ಬಿಜೆಪಿ ಶಾಸಕ ರೆಡ್ಡಿ ಹಾರಿಸಿದ್ದ ಕಿಡಿ ಕೋರ್ಟ್ ಕಟಕಟೆಗೆ ತಲುಪಿದೆ. ತಮ್ಮ ಮೇಲೆ ಗೂಬೆ ಕೂರಿಸಿದ ಜನಾರ್ದನ ರೆಡ್ಡಿ ವಿರುದ್ಧ ಸಂಸದ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಕಾಂಗ್ರೆಸ್ ಸಂಸದನೇ ಷಡ್ಯಂತ್ರ ಸೂತ್ರಧಾರ ಎಂದಿದ್ದ ಶಾಸಕ ರೆಡ್ಡಿ ಕೋರ್ಟ್ನಲ್ಲಿ ಮಾಜಿ ಡಿಸಿ ಸೆಂಥಿಲ್ ರಿಂದ ಕ್ರಿಮಿನಲ್ ಮೊಕದ್ದಮೆ. ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಮೂಲಕ ಡಿಎಂಕೆ ಅಲಯನ್ಸ್ ಅಲ್ಲಿ ಇವತ್ತು ಏನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ಸಂಸದರಾಗಿದ್ದಾರೆ, ಅವರು ಇದ್ರ ಹಿಂದೆ ಇದ್ದಾರೆ. ಸೊ ಹಾಗಾಗಿ ಆ ಮೂವರು ವ್ಯಕ್ತಿಗಳು ಯಾರು ಆಮಿಷ ಒಡ್ಡಿದ್ದಾರೆ, ಅವ್ರ ಹಿಂದೆ ಈ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅನ್ನೋದು ನನಗೆ ಸ್ಪಷ್ಟವಾಗಿ ಬಂದಿರುವಂಥ ಒಂದು. ಷಡ್ಯಂತ್ರದ ಸೂತ್ರಧಾರಿ ಅಂತ ಬಾಂಬ್ ಸಿಡಿಸಿ ಪ್ರಕರಣಕ್ಕೆ ತಮಿಳುನಾಡು ಲಿಂಕ್ ಬೆಸೆದಿದ್ದ ರೆಡ್ಡಿಗೆ ಸಂಕಷ್ಟ ಕಾಲ ಸುತ್ತಕೊಂಡಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಕ್ಷಿಣ ಕನ್ನಡದ ಮಾಜಿ ಡಿಸಿ, ತಮಿಳುನಾಡಿನ ತಿರುವಲ್ಲೂರು ಕ್ಷೇತ್ರದ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದಾರೆ. ಪ್ರಕರಣವನ್ನ ಸ್ವೀಕರಿಸಿದ ಕೋರ್ಟ್ ವಿಚಾರಣೆಯನ್ನ ಇದೇ 11ಕ್ಕೆ ಫಿಕ್ಸ್ ಮಾಡಿದೆ. ಈ ತರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಕೂಡ ಇದೆ. ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಭಾಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅಂದ್ಕೊಂಡೆ. ಯಾಕೆಂದರೆ ಯಾವುದೇ ಒಂದು ಸಂಬಂಧ ಇಲ್ಲದೆ, ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಈ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ MLA ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರುವುದು ಇಟ್ ಇಸ್ ಅ ವೆರಿ ಸ್ಯಾಡ್ ಥಿಂಗ್. ಇವತ್ತು ನಾನು ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದೀನಿ. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಕೇಸಲ್ಲಿ ಇದರಲ್ಲ ಸರ್ ಆರೋಪಿಗಳು ಅವ್ರು ಯಾರಾದರೂ ನಿಮ್ಗೆ ಪರಿಚಯ ಇದ್ದಾರೆ? ಯಾರು ಪರಿಚಯ ಇಲ್ಲ, ಏನೂ ಕೂಡ ನನಗೆ ಲಿಂಕೇ ಇಲ್ಲ ಈ ವಿಷಯದಲ್ಲಿ. ಹಿಂದೂ ಧರ್ಮದ ಬಗ್ಗೆ ಎಲ್ಲ ಮಾತಾಡೋರು ಬಳ್ಳಾರಿ ಗುಡ್ಡಗಳಲ್ಲಿ ಎಷ್ಟು ದೇವಸ್ಥಾನಕ್ಕೆ ಬಾಂಬ್ ಇಟ್ಟು ಹೊಡೆದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. CBI ರಿಪೋರ್ಟ್ ನೀವು ನೋಡಬಹುದು, ಸುಗಲಮ್ಮ ದೇವಿ ಬಗ್ಗೆ ದೇವಸ್ಥಾನ ಬಗ್ಗೆ ನೋಡಬಹುದು, ಎಲ್ಲದೂ ರಿಪೋರ್ಟಲ್ಲಿ ಇದೆ. ಇತ್ತ ಬಳ್ಳಾರಿಯಲ್ಲಿ ಮಾತನಾಡಿದ ಜನಾರ್ದನ ರೆಡ್ಡಿ ತಮ್ಮ ಹೇಳಿಕೆಗೆ ಬದ್ಧ ಅಂದ್ರು. ಮಾನನಷ್ಟ ಮೊಕದ್ದಮೆ ಕೇಸ್ ಉತ್ತರ ಕೊಡ್ತೇನೆ ಎಂದ್ರು. ಅಲ್ಲದೆ ಕಾಂಗ್ರೆಸ್ ಸಂಸದ ಸೆಂಥಿಲ್ ರನ್ನ SIT ವಿಚಾರಣೆ ಮಾಡ್ಲಿಕ್ಕಿಲ್ಲ ಅಂತ ಅನುಮಾನಿಸಿದ್ರು. ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನ ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ. ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು CBI ಮತ್ತು NIA ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವ್ರನ್ನ ನಾವು ಮೆಚ್ಕೋಬೋದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದಾಗಲ್ಲ. ನಾನು ಇನ್ನೇನು ಶಶಿಕಾಂತ್ ಸೆಂಥಿಲ್ ಅವ್ರ ಮನೆ ಮೆಟ್ಟೊಂದು ನಮ್ಮ SIT ಅವರು ಹತ್ಬೋದು ಅನ್ನೋಂಥದ್ದೊಂದು ಬಿಟ್ಟರೆ ಇನ್ನು ಬೇರೆ ಏನೂ ಬಾಕಿ ಇಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಅದೇ ಪಕ್ಷದ ಒಂದು ಸರ್ಕಾರ ಇರೋ ಕಾರಣ ಶಶಿಕಾಂತ್ ಸೆಂಥಿಲ್ ಅವ್ರನ್ನ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಮುಖ್ಯಮಂತ್ರಿಗಳನ್ನ ಮೀರಿ ಹೋಗಿ ಅವ್ರನ್ನ ವಿಚಾರಣೆಗೆ ಕರೆಯೋದು ಸಂಶಯ. ಬಿಜೆಪಿ ಜೆಡಿಎಸ್ ಬಳಿಕ ಧರ್ಮಸ್ಥಳ ಪರವಾಗಿ ಕೈಪಡೆ ಯಾತ್ರೆ.
ಕುಣಿಗಲ್ ಶಾಸಕ ರಂಗನಾಥ್ ಯಾತ್ರೆಗೆ ನೂರಾರು ಭಕ್ತರ ಬಲ. ಬಿಜೆಪಿ ಜೆಡಿಎಸ್ ಬಳಿಕ ಧರ್ಮಸ್ಥಳ ಪರ ಕಾಂಗ್ರೆಸ್ ಸಹ ಯಾತ್ರೆ ನಡೆಸಿದೆ. ನೆಲಮಂಗಲ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಬಳಿಕ ಕುಣಿಗಲ್ ಶಾಸಕ ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆ ಕೈಗೊಳ್ಳಲಾಗಿದೆ. ಧರ್ಮಸ್ಥಳ ಹಾಗೂ ಹಿಂದೂ ಧರ್ಮ ಯಾರಪ್ಪನ ಸ್ವತ್ತಲ್ಲ ಅಂತ ಘೋಷಣೆ ಮೊಳಗಿದೆ. ಒಟ್ಟಾರೆ ಒಂದ್ ಕಡೆ ಎಸ್ಐಟಿ ತನಿಖೆ ನಡೀತಾ ಇದ್ದು, ಇನ್ನೊಂದ್ ಕಡೆ ರಾಜಕೀಯ ಕದನ ಕೋರ್ಟ್ ಅಂಗಳಕ್ಕೆ ತಲುಪಿದೆ. ಸೆಂಥಿಲ್ ಹಾಕಿದ ಕ್ರಿಮಿನಲ್ ಮೊಕದ್ದಮೆಗೆ ಕೋರ್ಟ್ನಲ್ಲಿ ಶಾಸಕ ರೆಡ್ಡಿ ನೀಡಬೇಕಿರುವ ಉತ್ತರ ಕುತೂಹಲಕ್ಕೆ ಕಾರಣವಾಗಿದೆ. ಬಳ್ಳಾರಿಯಿಂದ ಶಿವಾನಂದ್ ಜೊತೆ ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.